ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಬೆಂಗಳೂರಿನ 25 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತದಾರರ ಪಟ್ಟಿಯಲ್ಲಿ ಭಾರೀ ಪ್ರಮಾಣದ ಬದಲಾವಣೆ ಕಂಡುಬಂದಿದೆ. ಹಾಗಾದರೆ ಎಸ್ಐಆರ್ ಪ್ರಕ್ರಿಯೆಯಿಂದ ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಏನು, ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಮತದಾರರ ಹೆಸರು ಕೈಬಿಡುವ ಸಾಧ್ಯತೆ ಇದೆ, ಈ ಕುರಿತ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೋಕ್. ಡೇಂಜರ್ ಝೋನ್ನಲ್ಲಿ ಬೆಂಗಳೂರಿನ 25 ಕ್ಷೇತ್ರಗಳು. 50% ಮತದಾರರ ಹೆಸರು ಡಿಲೀಟ್ ಸಾಧ್ಯತೆ. ಎಸ್ಐಆರ್ ಪ್ರಕ್ರಿಯೆ ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ರಾಜಧಾನಿಯ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ 40ರಿಂದ 50ಕ್ಕೂ ಹೆಚ್ಚು ಪ್ರಮಾಣದ ಮತದಾರರು ಗೈರು, ಸ್ಥಳಾಂತರ, ನಕಲಿ ಐಡಿ, ಮರಣದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲೂ 5 ಕ್ಷೇತ್ರಗಳಲ್ಲಿ 50%ಕ್ಕೂ ಹೆಚ್ಚು ಮತದಾರರು ಪಟ್ಟಿಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ. ಮನೆ ಖಾಲಿ ಮಾಡಿ ಬೇರೆಡೆ ಶಾಶ್ವತವಾಗಿ ಸ್ಥಳಾಂತರವಾದವರು, ಗೈರು ಹಾಜರಾದವರು, ಮೃತಪಟ್ಟವರು ಮತ್ತು ನಕಲಿ ಮತದಾರರನ್ನ ಗುರುತಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಮತದಾರರು ಡೇಂಜರ್ ಝೋನ್ನಲ್ಲಿದ್ದಾರೆ? ಬಿಜೆಪಿ ಶಾಸಕ ಮುನಿರಾಜು ಕ್ಷೇತ್ರ ದಾಸರಹಳ್ಳಿಯಲ್ಲಿ 52.88% ಮತದಾರರು ಡಿಲೀಟ್ ಆಗಲಿದ್ದಾರೆ. ಶಾಸಕ ಎಸ್ ರಘು ಸಿಬಿ ರಾಮನಗರದಲ್ಲಿ 51.36% ಮತದಾರರು ಡಿಲೀಟ್ ಆಗಲಿದ್ದಾರೆ. ಇನ್ನು ಶಾಸಕ ಸತೀಶ್ ರೆಡ್ಡಿ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲಿ ಅತಿ ಹೆಚ್ಚು ಅಂದರೆ 55.06% ಮತದಾರರು ಡಿಲೀಟ್ ಆಗಲಿದ್ದಾರೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಕ್ಷೇತ್ರ ಬಿಟಿಎಂ ಲೇಔಟ್ನಲ್ಲಿ 51.86% ಮತದಾರರು, ಶಾಸಕ ಎಂ ಕೃಷ್ಣಪ್ಪ ಕ್ಷೇತ್ರ ವಿಜಯನಗರದಲ್ಲಿ 51.45% ಮತದಾರರು ಡಿಲೀಟ್ ಆಗಲಿದ್ದಾರೆ. ಇನ್ನು ಬೆಂಗಳೂರಿನ ಗೋವಿಂದರಾಜನಗರ, ಬಸವನಗುಡಿ ಸೇರಿದಂತೆ ಸುಮಾರು 20 ವಿಧಾನಸಭಾ ಕ್ಷೇತ್ರಗಳಲ್ಲಿ 40ರಿಂದ 49% ಮತದಾರರು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ 48.85% ಮತದಾರರು ಡಿಲೀಟ್ ಆಗೋ ಸಾಧ್ಯತೆ ಇದ್ದರೆ, ಬಸವನಗುಡಿ ಕ್ಷೇತ್ರದಲ್ಲಿ 48.07%, ಆರ್ ಅಶೋಕ್ ಪ್ರತಿನಿಧಿಸುವ ಕ್ಷೇತ್ರ ಪದ್ಮನಾಭನಗರದಲ್ಲಿ 43.54% ಡಿಲೀಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. So which means that there are a large mass of people either who are shifted or who are not available or not interested to vote. ಅದನ್ನು ಆಧಾರ ತಗೊಂಡುಬಿಟ್ಟು ಯು ಆರ್ ಅಸ್ಯೂಮಿಂಗ್ ದಟ್ ಅರೌಂಡ್ 30-35 ರಫ್ ಟ್ರೆಂಡ್ಸ್ 35 to 40% ಮೇ ಬಿ ಶಿಫ್ಟೆಡ್ ವೋಟರ್ಸ್ ಆರ್ ಆಬ್ಸೆಂಟ್ ವೋಟರ್ಸ್ ಅಂತ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವೆ. ಬಟ್ ದೀಸ್ ಆರ್ ಆಲ್ ನಂಬರ್ಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಎನಿ ಬೇಸಿಸ್ ಇನ್ ಆ್ಯಕ್ಚುಯಲ್, ಇಟ್ಸ್ ಓನ್ಲಿ ಅಸಂಪ್ಷನ್. ಸೊ ಗಿವನ್ ದಿಸ್ aspect, we assume that with 54% people who have been recorded, we will get another 10 to 15% people or 20% people definitely we may get who are shifted. ಇನ್ನು ನಟ ಪ್ರಕಾಶ್ ರಾಜ್ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇರೋ ವಿಷಯ ತಿಳಿದು ಇಂದು ರಾಜ್ಯ ಚುನಾವಣಾ ಆಯೋಗ ಕಚೇರಿಗೆ ಆಗಮಿಸಿದ್ರು. ವಿವಿಧ ಸಂಘಟನೆಗಳೊಂದಿಗೆ ಆಗಮಿಸಿದ ನಟ ಪ್ರಕಾಶ್ ರಾಜ್ ಎಸ್ಐಆರ್ ಪ್ರಕ್ರಿಯೆಗೆ ಇನ್ನೂ 6 ತಿಂಗಳ ಕಾಲಾವಕಾಶ ವಿಸ್ತರಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ರು. ಫಾರ್ಮ್ 6 ಯಾಕೆ ಫಿಲ್ ಮಾಡ್ತಾರೆ? ಹೊಸ ವೋಟರ್ ಆಗೋದಕ್ಕೆ. ನಾನು ಯಾಕೆ ಹೊಸ ವೋಟರ್ ಆಗಲಿ? ಈ ದೇಶಕ್ಕೆ ಒಬ್ಬ ಹೊಸ ಪ್ರಜೆ ಆಗ್ತಾನೆ ಅಂದರೆ ಒಬ್ಬ ಪ್ರಜೆ ನೀವು ಬಂದಾಗ ಮನೇಲಿರಲಿಲ್ಲ, ಇಲ್ಲ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ, ಯಾಕಪ್ಪ ಈ ನೋಡಪ್ಪ ಈ ಫಾರ್ಮ್ 8ನಲ್ಲಿ ಮನೆ ಶಿಫ್ಟ್ ಅಡ್ರೆಸ್ ಕೊಟ್ಟರೆ ಬರ್ತೀನಿ ನೀನು ವಾಪಸ್. ನಾನು ವೋಟರ್ ಅಂತ ನಿಮಗೆ ಗೊತ್ತಾನೆ ಮತ್ತೇನಿದೆ? ಸೊ ಇದು ಯಾವುದೋ ಒಂದು ಥರದ ವಿತಂಡವಾದ ಥರ ಇದೆ. 1 ತಿಂಗಳಲ್ಲಿ ನಾವು ಅಟ್ಲೀಸ್ಟ್ ಸಿವಿಲ್ ಸೊಸೈಟಿ ಪ್ರತಿಯೊಬ್ಬ ಪ್ರಜೆನೂ ಕರ್ನಾಟಕದ 2 ಕೋಟಿ ಜನ ಮತ್ತು ಲೈನಲ್ಲಿ ನಿಂತ್ಕೊಂಡು ಈ ಅವಮಾನವನ್ನು ನಾವು ಬಯಸ್ಕೊಳ್ತಿದ್ದೇವೆ. ಆಗಸ್ಟ್ 24ರಂದು ಮೊದಲ ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹ ಮತದಾರರಿಗೆ ತಮ್ಮ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಳಲು ಅವಕಾಶ ಇದೆ. ಫಾರಂ 6ರ ಮೂಲಕ ಹೆಸರು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರ ಒಳಗೆ ಅರ್ಜಿ ಸಲ್ಲಿಸಬಹುದು. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.